ಒಂದೊಂದು ಚಿಕ್ ಪೀಸ್ ಅಂತ ಸಕ್ಕತ್ ಹಸಿದಿದೆ ಇವತ್ತು ಮಾತ್ರ. ಸಕ್ಕತ್ತಾಗಿದೆ. ನಾನು ರೋಲ್ ತೊಗೊಂಡಿದ್ದೆ. ಯಾವ ರೋಲ್ ಅಂತ ಹೇಳ, ನನಗೆ ಚಿಕನ್ ಅಂದರೆ ತುಂಬ ಪಂಚ ಪ್ರಾಣ. ಅದು ಏನಂತನೂ ಗೊತ್ತಿಲ್ಲ. ನಮ್ಮ ಮನೆಯವರು ಹೇಳ್ತಾನೆ ಇರ್ತಾರೆ, ನಮ್ಮ ವೈಫ್ ಕೂಡ ಹೇಳ್ತಾನೆ ಇರ್ತಾರೆ, ಎಷ್ಟು ತಿಂತೀರ ರೀ ಚಿಕನ್, ಅದು ಏನು ಚಿಕನ್. ನಾನು ಯಾವಾಗೆಲ್ಲ ಮನ್ಸು ಮಾಡ್ಕೊಂಡಿದ್ದೇನೋ ಚಿಕನ್ ತಿನ್ನಬಾರ್ದು, ನಾನು ಇವತ್ತು ಸೋಮವಾರ, ಇವತ್ತು ಶನಿವಾರ, ನಾನು ಚಿಕನ್ ತಿನ್ನಬಾರ್ದು, ಇಲ್ಲ ನಾನು ಬಿಟ್ಟೆ ನಾನು ಬರೀ ಪನ್ನೀರ್ ತಿಂತೇನೆ ಪ್ರೋಟೀನ್ಗೋಸ್ಕರ. ಹಂಗೆಲ್ಲ ಯೋಚನೆ ಮಾಡಿ ಎಷ್ಟೊಂದು ಸತಿ ಡಿಸೈಡ್ ಮಾಡ್ಕೊಂಡಿದ್ದೇನೆ, ಆದರೂ ಬಿಡೋದಕ್ಕೆ ಆಗೋದಿಲ್ಲ. ಚಿಕನ್ ಅಂದರೆ ಅದರಲ್ಲಿ ಏನೋ ಮಜಾ ಇದೆ. ಏನು ಮಜಾ ಅಂತಂದರೆ ಅದ್ರ ಟೇಸ್ಟ್. ಆ ಟೇಸ್ಟು ವೆಜಿಟೇರಿಯನಲ್ಲಿ ಸಿಗೋದೇ ಇಲ್ಲ. ಅದು ಏನೇ ಮಾಡಿದ್ರೂ, ಹೇಗೆ ಮಾಡಿದ್ರೂ ವೆಜಿಟೇರಿಯನ್ ಸಿಗೋದು ತುಂಬ ಕಷ್ಟ. ಇವತ್ತು ಸೊ ಬೇಸಿಕಲಿ ಐ ಆಮ್ ಹೆಡಿಂಗ್ ಬ್ಯಾಕ್ ಟು ಮೈ ಹೋಮ್. ನನ್ನ ಆಫೀಸಿಂದ ಮನೆ ಕಡೆಗೆ ಹೊರಟೆ. ನಾನು ಮಧ್ಯಾಹ್ನ ಇವತ್ತು ಇಡ್ಲಿ ತಿಂದಿದ್ದು, ಸಖತ್ತೇನೋ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ನಿಲ್ಲಿಸಿ ನಾನು ಒಂದೆರಡು ರೋಲ್ ತೊಗೊಂಡೆ, ಚೆನ್ನಾಗಿ ತಿಂತಿದ್ದೇನೆ. ಟೇಸ್ಟ್ ಮಾತ್ರ ಹೇಳ್ತೀರಾ ಸೂಪರ್ ಆಗಿದೆ. ರೋಲ್ಸ್ ಅಂತಂದರೆ ಕಾಟಿ ರೋಲ್ಸ್. ಅವ್ರು ಮಾಡೋದು ಅಷ್ಟು ಹೈಜಿನಿಕ್ ಆಗಿರಲ್ಲ, ಬಟ್ ತಿನ್ನಕ್ಕೆ ಮನ್ಸು ಬರುತ್ತೆ. ಏನು ಮಾಡೋದು, ತಿಂದೆ ರೀ. ಇರೋದು ಒಂದೇ ಲೈಫಲ್ಲಿ ತಿನ್ನೋದೇ ಮತ್ತೇನು ಮಾಡ್ತೀರಿ ಹೇಳಿ. ತಿನ್ನೋದೇನಕ್ಕೋಸ್ಕರ, ನಿಮ್ಗೆ ಹೊಟ್ಟೆ ತುಂಬೋ ಅಷ್ಟು ತಿನ್ನಿ, ಹಾಗೆ ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ದಾರೆ ದೊಡ್ಡವರು. ಹಂಗೇನೆ ಮಾಡಿದ್ರೆ ಆಯಿತು. ಎಕ್ಸಸೈಸ್ಗೂ ಒಂದು ಕಾರಣ ಇದೆ, ನೀವು ನಂಬ್ತಿರೋ ಬಿಡ್ತಿರೋ. ಸೊ ಬೇಸಿಕಲಿ ನಾನು ಜಿಮ್ದು 1 year ಸಬ್ಸ್ಕ್ರಿಪ್ಷನ್ ನಾನು ಯಾವಾಗಲೂ ತೊಗೊತಾನೆ ಇರ್ತೇನೆ. ಹೋಗಬೇಕು ಅಂತ ಹೋಗ್ತೇನೆ. 1 month ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಫುಲ್ ಫಿಟ್ ಆಗಿರಬೇಕು ಅಂತ ಫುಲ್ ಎಫರ್ಟ್ ಹಾಕೋದು, ಡೇ ಆ್ಯಂಡ್ ನೈಟ್ ಹಾಕೋ ಹಾಗೆ. ಬಟ್ ಅದು ಕಂಟಿನ್ಯೂಟಿ ಸಿಗೋದಿಲ್ಲ. ಅಂದರೆ ಏನಾದರೂ ಮಧ್ಯದಲ್ಲಿ ಏನಾದರೂ ಚಿಕ್ಕದೇನಾದರೂ ಆಯಿತು ಅಂತಂದರೆ, ಅಲ್ಲಿ ಬ್ರೇಕ್ ಆಯಿತು ಅಂತಂದರೆ ಆ ಕಂಟಿನ್ಯೂಟಿ ಹೋಗ್ಬಿಡುತ್ತೆ. ಮೇಜರ್ಲಿ ಟೈಮ್ ಸಿಗೋಲ್ಲ ನನಗೆ. ಟೈಮ್ ಏನಕ್ಕೆ ಸಿಗೋಲ್ಲಪ್ಪ ಅಂತ ನೀವು ಕೇಳ್ಬೋದು. ಏನಕ್ಕೆ ಅಂತಂದರೆ ನಮಗಿರೋದು ಮಂಡೇ ಟು ಫ್ರೈಡೇ ವರ್ಕ್. ಸೊ ವರ್ಕ್ ಇರುವಾಗ ನಾನು ನಿಮ್ಗೆ ಗೊತ್ತಿರೋ ಹಾಗೆಯೇ 27 ಕಿಲೋಮೀಟ್ರ್ ಅಷ್ಟು ದೂರ ನಾನು ಡೈಲಿ ಟ್ರಾವೆಲ್ ಮಾಡ್ತೇನೆ. ಬೆಳಗ್ಗೆನೂ ಅಷ್ಟೇ ಸಾಯಂಕಾಲ ಮನೆಗೆ ಹೋಗೋದು 27 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೇನೆ. ಸೊ 27 ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡುವಾಗ ಟೈಮ್ ಎಷ್ಟಪ್ಪ ತೊಗೊಳುತ್ತೆ ಅಂತಂದರೆ ಬೇಸಿಕ್ಲಿ 2.5 hours to 3 hours ಆಫ್ ಟ್ರಾವೆಲ್ ಪರ್ ಒನ್ ಸೈಡ್ ಅಂತಲೇ ಹೇಳ್ಬೋದು. ಒನ್ ಸೈಡ್ ಅಂತಂದರೆ ನಾನು ಮನೆಯಿಂದ ಆಫೀಸ್ಗೆ ಹೋಗ್ಬೇಕಂದ್ರೆ 2.5-3 ಗಂಟೆ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ನಮ್ಮ ಆಫೀಸ್ ಇರೋದು ಬೆಳ್ಳಂದೂರು ಅಂತಂದರೆ ಸಿಟಿ ಹಬ್ ರೀ, IT ಹಬ್ಬು. ಬೆಳ್ಳಂದೂರು ಅಲ್ಲಿ ನಮ್ಮ ಆಫೀಸ್ ಇರೋದು. ಅದು ಸೆಂಟ್ರಲ್ಲಿ ಟ್ರಾಫಿಕ್ ಜಾಮ್ ಆಗೋ ಜಾಗದಲ್ಲೇ ನಮ್ಮ ಆಫೀಸ್ ಇರೋದು. ಸೊ ಈಗ ಹೋಗ್ತಿದ್ದೇನೆ ಆಫೀಸ್, ಹೋಗಿ ಬಂದಾಗ ನಮ್ಗೆ ಆಬ್ವಿಯಸ್ಲಿ ಟೆನ್ಷನ್ಸ್ ಅಂತ ಇದ್ದೇ ಇರುತ್ತೆ. ಟೆನ್ಷನ್ಸ್ ಇಲ್ಲದೆ ಇರೋ ದಿವಸಗಳು ಇರೋದಿಲ್ಲ. ಬಟ್ ಆದರೂ ಟೆನ್ಷನ್ ಇದ್ದರೆ ನಗು ಬಿಡೋದಕ್ಕಾಗಲ್ವೇ, ನಗಲೇಬೇಕು, ನಗಿಸ್ಲೇಬೇಕು. ಅದೇ ಮನುಷ್ಯನ ಲೈಫ್ ಅಲ್ವಾ. ಒಬ್ಬರು ನಗಿಸಿದ್ರೆ ಅದರಲ್ಲಿ ಸಿಗೋ ಪುಣ್ಯ ಬೇರೆ ಯಾವ್ದ್ರಲ್ಲಿ ಸಿಗುತ್ತೆ ಅಲ್ವಾ. ಇವತ್ತು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಅಂತಂದರೆ, ಇವತ್ತು ನನ್ನ ಟಾಪಿಕ್ ಬಗ್ಗೆ ಮಾತಾಡ್ತೇನೆ ರೀ ಇಲ್ಲಿವರೆಗೆ. ಸೊ ಬೇಸಿಕ್ಲಿ ನಾನು ತೋರಿಸಿದ್ದೆ. ಇವತ್ತು ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅಂತ ತಿಳ್ಕೊಂಡು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಏನು ಮಾತಾಡಬೇಕು ಅಂತಂದರೆ, ಬೇಸಿಕ್ಲಿ ನಮ್ಮ ಪ್ಯಾರೆಂಟ್ಸು ಈಗ ವಾಪಸ್ ಹೋಗ್ತಿದ್ದಾರೆ ಇವತ್ತು ಮಂಗಳೂರಿಗೆ. ಅದು ಲೈಫೇ ಒಂಥರ ವಿಚಿತ್ರ, ಟರ್ನ್ ಟ್ವಿಸ್ಟ್ ಎಲ್ಲನೂ ಇರುತ್ತೆ ಲೈಫಲ್ಲಿ, ಹೇಳೋದಕ್ಕೆ ಆಗಲ್ಲ. ನಾವು ಚಿಕ್ಕವರಾಗಿರುವಾಗ, ಅದ್ರ ಮುಂಚೆ ನಾನೊಂದು ಹೇಳಬೇಕೇನು ಅಂತಂದರೆ, ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡಿದಂದರೆ ಪ್ರೀತಿ ಅಂದರೆ ಏನು, ಪ್ರೇಮ ಅಂದರೆ ಏನು. ಲವ್ ಇರೋದು 4 ಅಕ್ಷರ ಗುರು, ಅದರಲ್ಲಿ ಇರೋ ಶಕ್ತಿ ಎಷ್ಟು. ಸೊ ಈ ಪ್ರೀತಿ ಪ್ರೇಮ ಚಿಕ್ಕ ವಯಸ್ಸಿಂದನೂ ನಮಗೆ ಸಿಗ್ತಾನೆ ಇರುತ್ತೆ. ಅಪ್ಪ ಕಡೆಯಿಂದಾಗಿ ಒಂದೊಂದು ರೂಪದಲ್ಲಿ, ಅಪ್ಪ, ಅಮ್ಮ, ತಮ್ಮ, ತಂಗಿ, ಫ್ರೆಂಡ್ಸ್, ಕೊಲೀಗ್ಸ್, ವೈಫ್, ಕಿಡ್. ಸೊ ಇದು ಡಿಫ್ರೆಂಟ್ ಹಂತಗಳು. ಒಂದೊಂದು ಹಂತದಲ್ಲಿ ಒಂದೊಂದು ಸಿಗ್ತಾನೆ ಇರುತ್ತೆ. ನಾನು ಅಷ್ಟೇ. ಸೊ ಬೇಸಿಕಲಿ ನನ್ನೆಲ್ಲ ಹಂತಗಳು ಮುಗಿಸ್ಕೊಂಡು ಈಗ
ನನಗೆ 10 ವರ್ಷ ಆಯಿತು ಮದುವೆ ಆಗಿ, ನನಗೊಬ್ಬ ಮಗ ಇದ್ದಾನೆ, ಅಪ್ಪನ ಸ್ಥಾನದಲ್ಲಿ ನಾನಿದ್ದೇನೆ. ಸೊ ಫಾದರ್ಸ್ ಡೇಸ್ ಇಸ್ ಸಮಥಿಂಗ್ ವೆರಿ ಸ್ಪೆಷಲ್. ನಾವು ಮದರ್ಸ್ ಡೇನೂ ಅಷ್ಟೇ, ಫಾದರ್ಸ್ ಡೇನೂ ಕೆಲವರು ಮದರ್ಸ್ ಡೇ ಯೂಶ್ವಲಿ ಸೆಲೆಬ್ರೇಟ್ ಮಾಡ್ತಾರೆ, ಫಾದರ್ಸ್ ಡೇನೂ ಸೆಲೆಬ್ರೇಟ್ ಮಾಡ್ತಾರೆ. ಫಾದರ್ಸ್ ಡೇ ಈಗ ನಾಳೆ ಆಗಿರೋದ್ರಿಂದ ನಾನು ಫಾದರ್ಸ್ ಬಗ್ಗೆ ಒಂದು ವಿಚಾರ ಹೇಳಬೇಕು ಅಂತ ನಾನು ಅಂದ್ಕೊಂಡೆ. ಎಲ್ರಿಗೂ ಆ ಜಾಗದಲ್ಲಿ ಬಂದಾಗ ಮಾತ್ರ ಅದರ ವಿಶೇಷತೆ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನೀಗ ಫಾದರ್ ಆಗಿದ್ದೇನೆ, ನಮ್ಮ ಅಪ್ಪನ ಇಂಪಾರ್ಟೆನ್ಸ್ ನನಗೆ ಈ ಸ್ಥಾನದಲ್ಲಿ ಇವಾಗಿರುವಾಗ ನನಗೆ ಗೊತ್ತಾಗುತ್ತೆ. ಎಷ್ಟೊಂದು ಸ್ಯಾಕ್ರಿಫೈಸ್, ಎಷ್ಟೊಂದು ಕಾಂಟ್ರಿಬ್ಯೂಷನ್, ಎಷ್ಟೊಂದು ಡಿಸಿಷನ್ ನಮಗೆ ಸಾಕು ಅಂತ ಅನಿಸುತ್ತೆ. ನಾವು ಏನೋ ಒಂದು ತೊಗೊಬೇಕು ಅನಿಸುತ್ತೆ, ಇಲ್ಲ ನಾವು ಏನೋ ಮಾಡಬೇಕು ಅನಿಸುತ್ತೆ. ಅದು ಅಪ್ಪಂದಿರು ಮಾತ್ರ ಅಲ್ಲ, ಅಮ್ಮಂದಿರು ಸ್ಯಾಕ್ರಿಫೈಸ್ ಬೇಕಾದಷ್ಟು ಮಾಡ್ತಾರೆ. ಬಟ್ ಅಪ್ಪಂದಿರು ಪ್ರೀತಿ ತೋರ್ಸೋದಲ್ಲಿ ಸ್ವಲ್ಪ ಹಿಂಜರಿತಾರೆ. ಅದು ಹ್ಯೂಮನ್ ಸೈಕಾಲಜಿ ಅಂತಲೂ ಅನ್ಕೊಬೋದು. ಏನಕ್ಕಂದರೆ ಆಲ್ ದ ಮೇಲ್ಸ್, ಆಲ್ ದ ಫಾದರ್ಸ್, ದೆರ್ ಇಸ್ ಅ ಸ್ಲೈಟ್ ಡಿಲೇ ಆಫ್ ಶೋಯಿಂಗ್ ಲವ್. ಅಂದರೆ ನಾವು ಪ್ರೀತಿ ತೋರ್ಸೋದಕ್ಕೆ ಸ್ವಲ್ಪ ಹಿಂಜರಿತೀವಿ. ಆ ಹಿಂಜರಿಕೆಯಿಂದ ನಾವು ಆ ಮೂಮೆಂಟ್ನ ಕಳ್ಕೊತೀವಿ. ಎಲ್ಲ ಫಾದರ್ಸಿಗೆ ನಾನು ಹೇಳೋದು ಒಂದೇ, ಏನಂತಂದರೆ ಆ ಮೊಮೆಂಟ್ ಬರೋದು ಒಂದೇ ಸತಿ ಜೀವನದಲ್ಲಿ. ಈಗ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರು ಆಗೋವಿರ್ಬೋದು, 18 ವರ್ಷ ಇರ್ಬೋದು, 24 ವರ್ಷ ಇರ್ಬೋದು, ಎಷ್ಟೇ ವರ್ಷಗಳಾಗಿರ್ಬೋದು, ಎವ್ರಿ ಸಿಂಗಲ್ ಟೈಮ್ ನಾವು ಅವ್ರ ಜೊತೆ ಇರುವಾಗ ನಾವು ಅದನ್ನು ಅನುಭವಿಸ್ಬೇಕು, ನಾವು ಅದನ್ನು ಖುಷಿ ಪಡಿಸ್ಬೇಕು. ಏನಕ್ಕೆ ಅಂತ ನಾನು ಹೇಳ್ತಿದ್ದೇನೆ ಅಂತಂದರೆ, ನಾವು ಆಪ್ಷನ್ ಅಲ್ಲ ಅವ್ರ ಲೈಫಲ್ಲಿ, ಅವರು ನಮ್ಮ ಲೈಫಲ್ಲೂ ಕೂಡ ಆಪ್ಷನ್ ಅಲ್ಲ. ಲಕ್ಕಿಲಿ ನಾವಿಬ್ಬರು ಕನೆಕ್ಟ್ ಆಗಿದ್ದೀವಿ. ನಾವು ಅವ್ರ ಜೊತೆ ಯಾವಾಗಲೂ ಜೊತೆಗಿರಬೇಕು. ಏನಕ್ಕಂದರೆ ನಮ್ಮ ವಯಸ್ಸು ಜಾಸ್ತಿ ಆಗ್ತಾನೇ ಇರುತ್ತೆ. ನಾವೇನೇ ತಿಳ್ಕೊಂಡಿರ್ಬೋದು, ಏನೇ ಮಾಡ್ಕೊಂಡಿರ್ಬೋದು, ನಮ್ಮ ವಯಸ್ಸು ಜಾಸ್ತಿ ಆಗ್ದಷ್ಟು ನಾನು ಏನು ತಿಳ್ಕೊಂಡಿದ್ದೇನೋ ನನ್ನ ಮಗನೂ ತಿಳ್ಕೊಂಡಿರ್ಬೇಕು. ಆವಾಗ ಅವನು ಇನ್ನೂ ಜಾಸ್ತಿ ಬೇಗ ಬೆಳೆಯೋದಕ್ಕಾಗತ್ತೆ. ಸೊ ಅದನ್ನು ಹೌ ಡು ವಿ ಟ್ರಾನ್ಸ್ಫರ್ ಹೆಂಗೆ ಮಾಡೋದು? ದೋಸ್ ನಾಲೆಡ್ಜ್, ಅದೇ ಕಾಂಪ್ಲಿಕೇಟೆಡ್ ಏನಕ್ಕಾಗತ್ತೆ ಅಂತಂದರೆ, ನಾವು ನಮ್ಮ ಮಕ್ಕಳನ್ನ ಫ್ರೆಂಡ್ಸಾಗಿ ನೋಡೋಲ್ಲ, ನಾವು ಅವರಿಗೆ ಟೀಚರಾಗಿ ಟ್ರೈ ಮಾಡ್ತೀವಿ. ಟೀಚರ್ ಅಂತಂದರೆ, ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸಸ್ ಬಿಟ್ವೀನ್ ಟೀಚರ್, ಫಾದರ್ ಆರ್ ಮದರ್ ಆರ್ ಪ್ಯಾರೆಂಟ್ಸ್. ಅಮ್ಮನೇ ಮೊದಲನೆಯ ಗುರು ಅಂತ ಹೇಳ್ತಾರೆ. ಗುರು ಅಂತ ಅಂದರೆ ಯಾವಾಗಲೂ ಶಿಕ್ಷಿಸಬೇಕು ಅಂತ ಇಲ್ಲ, ಯಾವಾಗಲೂ ತಿದ್ದಿಸ್ಬೇಕು ಅಂತ ಇಲ್ಲ. ಅವರವರ ಲೈಫು, ಫಾರ್ ಎಕ್ಸಾಂಪಲ್ ಈಗ ಚಿಕ್ಕ ಮಗ ಇದ್ದಾನೆ, ಚಿಕ್ಕ ಮಗು ಇದ್ದಾರೆ ಅಂತಂದರೆ ಅವನ ಲೈಫು ಹೇಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವನು ಒಂದೊಂದೇ ಸ್ಟೆಪ್ ಹಾಕ್ಕೊಂಡು ಕಲಿತಾ ಇರ್ತಾನೆ. ಆ ಕಲಿಯೋ ಟೈಮಲ್ಲಿ ನಮಗೆ ಏನು ತಿಳುವಳಿಕೆ ಇದೆ, ನಾವು ಏನು ತಿಳ್ಕೊಂಡಿದ್ದೀವಿ ಆ ವಿಷಯಗಳ ಬಗ್ಗೆ, ಅವ್ರಿಗೆ ಒಂದೊಂದೇ ಬೋಧನೆ ಮಾಡ್ಕೊಳ್ತಾ ಹೋಗಬೇಕು ಹೊತ್ತು ಅದನ್ನು ಕರೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ನನ್ನ ಮಗನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಮಳೆಗಾಲ ಆದ್ರೂ ಬಿಸಿಲುಗಾಲ ಆದ್ರೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ನೀರಂದರೆ ತುಂಬ ಇಷ್ಟ. ನನಗೆ ತುಂಬ ಭಯ. ನಮ್ಮ ವೈಫ್ ಯಾವಾಗಲೂ ಹೇಳ್ತಿರ್ತಾರೆ, ಅವ್ರಿಗೂ ಆಪರ್ಚುನಿಟಿ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನೀರಲ್ಲಿ ಆಟ ಆಡಬೇಕು ಅಂತ ನಾನು ಇಲ್ಲ ಇವಾಗ ಬೇಡ, ಐಸ್ ಕ್ರೀಮ್ ಇಲ್ಲ ಬೇಡ ಹುಷಾರಾಗಲ್ಲ, ಹಂಗೆ ನಾನು ತಿಳ್ಕೊತಾ ಇರೋದು. ನನ್ನ ಭಯ ಅವನ ಮೂಮೆಂಟ್ಗೆ, ಅವನು ಅನುಭವಿಸುವ ಮೂಮೆಂಟ್ಗೆ ಅಡ್ಡಗೋಡೆ ಆಗುತ್ತೆ. ನನಗಾಗಿದೆ ಅಂತಂದರೆ ಇನ್ನೊಬ್ರಿಗೆ ಆಗಬೇಕು ಅಂತ ಇಲ್ಲ. ನಾವು ಹುಷಾರಾಗಿ ಇರಬೇಕು, ಹೌದು, ಇಲ್ಲ ಅಂತ ಹೇಳ್ತಾನೆ ಇಲ್ಲ, ಹುಷಾರಾಗಿ ಇರಬೇಕು. ಎಲ್ಲಿವರೆಗೆ? ಸೊ ಬೇಸಿಕಲಿ ಒಂದು ಮಾತು ಅವನಿಗೆ ಹೇಳ್ಕೊಡುವಾಗ ಅವ್ನಿಗೆ ಅರ್ಥ ಆಗುತ್ತೆ. ಅದು ಬಿಟ್ಟು ನನ್ನ ಸ್ಟ್ರೆಸ್ ಇದ್ದು ನಾನು ಅದು ಕೋಪದಲ್ಲಿ ಟರ್ನ್ ಮಾಡಿ ನಾನು ಮಾತಾಡುವಾಗ ಅವರ ಮನಸ್ಸಿಗೆ ಅರ್ಥ ಆಗೋದಲ್ಲ, ಅವರ ಮನಸ್ಸಿಗೆ ಬೇಜಾರಾಗುತ್ತೆ. ಅದು ಯಾವತ್ತೂ ಅವರು ಅಷ್ಟು ಸ್ವೀಟಾಗಿ ಕೇಳೋದಕ್ಕೆ ಮುಂದುವರಿಯೋದೇ ಇಲ್ಲ. ಸೊ ಈ ಫಾದರ್ಸ್ ಡೇ ಈಸ್ ವೆರಿ ಸ್ಪೆಷಲ್ ಫಾರ್ ಎವ್ರಿ ಫಾದರ್ಸ್. ನನಗಂತೂ ತುಂಬ ಸ್ಪೆಷಲ್. ಯಾಕಂದ್ರೆ ನನಗೆ ಮೊದಲನೇ ಮಗ. ನಾನು ಅವನ್ನ ಈ ಕೈಯಲ್ಲಿ ಇಟ್ಕೊಂಡಿರುವಾಗ ನನ್ನ ಮನಸ್ಸಲ್ಲಿ ಆಗ್ತಿರೋ ಎಮೋಷನಲ್ ಇಂಬ್ಯಾಲೆನ್ಸ್ ಎಷ್ಟು ಅಂತಂದ್ರೆ ಇವಾಗಲೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಸೊ ಅವಂತ ವಿಚಿತ್ರ ಅಂದರೆ ತುಂಬ ಸ್ಪೆಷಲ್, ವೆರಿ 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 ಸ್ಪೆಷಲ್ ಮೂಮೆಂಟ್ ಫಾದರ್ ಆಗೋದು. ಆ ಹ್ಯಾಪಿನೆಸ್ಸು ಮನಸ್ಸಲ್ಲಿ ಆಗ್ತಿರುತ್ತೆ. ಅದು ಕೆಲವರು ತೋರಿಸ್ಕೊತಾರೆ, ಕೆಲವರು ತೋರಿಸ್ಕೊಳಲ್ಲ.
ನಾನು ಹೇಳೋದು ತೋರಿಸ್ಕೊಳ್ಳಿ. ಯಾವಾಗ್ಲೂ ವಾಟ್ ಎವರ್ ಯು ಆರ್ ಫೀಲಿಂಗ್, ಎಕ್ಸ್ಪ್ರೆಸ್ ಇಟ್. ನಮಗೂ ಅಷ್ಟೇ ರೀ, ಒಂದೇ ಲೈಫ್ ಇರೋದು ಹ್ಯೂಮನ್ ಆಗಿ. ನಮ್ಗೆ ತಿರ್ಗಾ ಹುಟ್ಟು ಬರ್ತೀವೋ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಹಂಗಿರುವಾಗ ನಮ್ಮ ಎಮೋಷನ್ ನಾವು ತೋರಿಸ್ಕೊಂಡಿಲ್ಲ ಅಂತಂದ್ರೆ ಅದು ಏನು ಅರ್ಥ ಕೊಡುತ್ತೆ? ಸೊ ಆ ಮೂಮೆಂಟ್ ತುಂಬ ಸ್ಪೆಷಲ್ ನನಗೆ. ಇದು 5th ಫಾದರ್ಸ್ ಡೇ. ಬಟ್ ದ ಥಿಂಗ್ ಇಸ್, ಇವಾಗ ನನ್ನ ಮಗನಿಗೆ ಅರ್ಥ ಆಗ್ತಿದೆ ಫಾದರ್ಸ್ ಡೇ ಅಂದರೆ ಏನು ಅಂತ. ಅವ್ನು ಹ್ಯಾಪಿ ಫಾದರ್ಸ್ ಡೇ ಹೇಳುವಾಗ ನಂಗೆ ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಅಂದರೆ ತುಂಬ ಖುಷಿ ಆಯಿತು. ದ ಥಿಂಗ್ ಇಸ್, ಎಲ್ಲ ಫಾದರ್ಸ್ ಡೇನು ಸೆಲೆಬ್ರೇಟ್ ಮಾಡ್ಬೇಕ್ರಿ. ಮದರ್ಸ್ ಡೇನು ಸೆಲೆಬ್ರೇಟ್ ಮಾಡಬೇಕು, ಮದರ್ಸ್ಗೂ ನಾವು ಹೇಳಬೇಕು. ಎವ್ರಿ ಈಚ್ ಒನ್ ಆಫ್ ದೆಮ್ ಇಸ್ ವೆರಿ 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 ಮಚ್ ಇಂಪಾರ್ಟೆಂಟ್. ಯಾಕಂದರೆ ಯಾರ ಲೈಫಲ್ಲಿ ಈಗ ನಮ್ಮ ಕನೆಕ್ಷನ್ ಏನಿದೆ ನಮ್ಮ ಲೈಫಲ್ಲಿ, ಯಾರೂ ಶಾಶ್ವತ ಅಲ್ಲ. ಇನ್ಕ್ಲೂಡಿಂಗ್ ನಾನು, ಇನ್ಕ್ಲೂಡಿಂಗ್ ಎನಿಬಡಿ, ಯಾರೂ ಶಾಶ್ವತ ಅಲ್ಲ. ಇರೋಷ್ಟು ದಿವಸ ಖುಷಿಯಾಗಿ ಒಬ್ರಿಗೆ ನೋವು ಕೊಡದೆ ಆಗಷ್ಟು ಕಷ್ಟಗಳು ಪಟ್ಟು ಪುಷ್ ಮಾಡೋದಕ್ಕೆ ನೋಡಬೇಕು. ಅವ್ರ ಲೈಫಿಗೆ ಅವ್ರ ಲೈಫಲ್ಲಿ ಒಬ್ರು ಚೇಂಜ್ ಆಗಿರಬೇಕು. ಅದು ಆಗದೆ ಇರೋ ರೀತಿನೂ ಇರುತ್ತೆ. ಸರ್ಕಮ್ಸ್ಟೆನ್ಸಸ್ ಬಂದೇ ಬರುತ್ತೆ, ಅದೇ ಲೈಫ್ ಅಂತ ಹೇಳೋದು. ಅದನ್ನು ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸತಿ ನಾವು ಮಾತಾಡೋದು ತುಂಬ ಉಳಿಯಾಗಿರುತ್ತೆ, ಅದು ಕೆಲವರಿಗೆ. ಅದು ಆ ಥರ ಮಾತಾಡೋ ಸನ್ನಿವೇಶಗಳು ಬಂದೇ ಬರುತ್ತೆ. ನಾನೇನು ಯಾರಿಗೂ ನೋವು ಮಾಡಿಲ್ಲ ಅಂತಲ್ಲ, ನೋವು ಮಾಡಿರ್ತೇನೆ, ಮಾಡಿದ್ದೇನೆ ಕೂಡ. ಹಂಗಿರುವಾಗ ಆ ಸರ್ಕಮ್ಸ್ಟೆನ್ಸಸ್ ನಾನು ಮಾಡಿರ್ತೇನೆ, ಅದು ನಾನು ರಿಪೆಂಟ್ ಆಗ್ತಾನೆ ಇರ್ತೇನೆ. ಒಂದನ್ನು ಕಾಪಾಡೋದಕ್ಕೆ ಇನ್ನೊಂದನ್ನು ಕಳ್ಕೊಬೇಕು ಅಂತ ಅಲ್ಲ, ಅದೇ ರೀತಿನೇ ಡಿಸಿಷನ್ ಎಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಆ ಸ್ಟೆಪ್ಪಲ್ಲಿ ನಾವೇನು ಡಿಸಿಷನ್ ತೊಗೊಬೇಕು ಆ ಡಿಸಿಷನ್ ತೊಗೊತೀವಿ. ಸೊ ಆ್ಯಸ್ ಎ ಫಾದರ್ ಎಲ್ಲರಿಗೂ ಮೈಲ್ಗಲ್ಲಾಗಿರಬೇಕು, ಮೈಲ್ ಸ್ಟೋನ್ ಆಗಿರಬೇಕು. ಸೊ ಬೇಸಿಕ್ಲಿ ಮೇಕಿಂಗ್ ಶ್ಯೂರ್ push your family harder at any point of time. Push your son, push your wife, make them more independent, because nothing is permanent. Be the best father. No one will say that I am the best father, or ಯಾರು ನಿಮಗೆ ಅಪ್ರಿಷಿಯೇಷನ್ ಕೊಡದೇ ಇರ್ಬೋದು. ಕೊಟ್ಟರೂ ಕೂಡ ನೀವು ಅದನ್ನು ಈಗೋ ಆಗಿ ತಗೊಳ್ಳೋದೆ ನಿಮ್ಮ ಮನಸಾರೆ ಎಷ್ಟು ಮಾಡೋದಕ್ಕಾಗತ್ತೋ, let's try to do it, guys. We all fathers to stand for it. We are standing for it. We are very 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 strong. We are very strong for our kids and our wife. We will surely change them up. We will push them so hard, such a way that like they will become the best star of this world. So ellarigu happy Father's Day. Let's celebrate together. ನಾಳೆ ಒಂದು ವಿಶೇಷ ದಿನ ನನಗೆ. ಸೊ ಬೇಸಿಕ್ಲಿ ನಮ್ಮ ಮಗನ ಸ್ಕೂಲಿಗೆ ಬೇರೆ ನಾನು ಹೋಗ್ತಿದ್ದೇನೆ ಟು ಸೆಲೆಬ್ರೇಟ್ ಫಾದರ್ಸ್ ಡೇ. That girl is a runner. She was born to get away. Hear that two-tone humming, headed out to the highway. Hey guys, hi, hello, ನಮಸ್ಕಾರಂ. ಸೊ ಇವತ್ತಿನ ಸ್ಪೆಷಲ್ ಏನಂದರೆ, ಸೊ ಬೇಸಿಕಲಿ ನನ್ನ ಮಗ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೊ ವಿ ಆರ್ ಹೆಡಿಂಗ್ ಟು ದ್ಯಾಟ್. ವಿ ಆರ್ ಮೋರ್ ಎಕ್ಸೈಟೆಡ್, ಅರೆಂಟ್ ಯು? ತಾನೇ? ಯು ನಾಟ್ ಎಕ್ಸೈಟೆಡ್? ಓಕೆ, ಐ ಆಮ್ ಎಕ್ಸೈಟೆಡ್ though. I have become kid. Cool. Let's heading towards it. We'll have a lot of celebration there. We'll see you soon. What are we doing? Dad Bandu is driving, you know. We are cool boys. Good boys. Good boys. Cool hatra bantu chini. In the summer, man, it feels like yesterday, when she was looking out that window on the bus to 2nd grade. The first step she'd ever ಸೊ ಎಲ್ಲ ಎಮೋಷನ್ಸ್ ಎಷ್ಟು ವಿಚಿತ್ರ ಅಲ್ಲ ಮನುಷ್ಯನಿಗೆ. ಸೊ ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಥರದ್ದು ವಿಷಯಗಳು ಅರ್ಥ ಆಗುತ್ತೆ. ಆದರೆ ಯಾವುದು ಕಂಟ್ರೋಲಲ್ಲಿಲ್ಲ, ನಮ್ಮ ಕೈಯೇ ಕಂಟ್ರೋಲಲ್ಲಿಲ್ಲ. ಈಗ ನನಗೆ ನನ್ನ ಆಸೆ ಏನು ಅಂತಂದರೆ, ನನಗೆ ಎಲ್ಲರೂ ನನ್ನ ಜೊತೆ ಇರಬೇಕು, ಇಡೀ ಫ್ಯಾಮಿಲಿ ನನ್ನ ಜೊತೆ ಇರಬೇಕು. ನನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ದ ಫ್ಯಾಮಿಲಿ ಇನ್ ದ ಸೆನ್ಸ್ ಮೈ ವೈಫ್ ಪ್ಯಾರೆಂಟ್ಸ್, ಎವ್ರಿಬಡಿ ಶುಡ್ ಬಿ ಇನ್ ಒನ್ ಸಿಂಗಲ್ ಹೌಸ್. ಈ ಥರದ ಹಲವಾರು ಕನಸುಗಳಿದೆ. ಅದಾಗುತ್ತಾ? ರಿಯಾಲಿಟಿಯಲ್ಲಿ ಆಗೋದೇ ಇಲ್ಲ. ಬಿಕಾಸ್ ಕಾಸ್ಟ್ ಆಫ್ ಲಿವಿಂಗ್,
Everyone need to struggle for life. Life is made for it. Commitments, support. ಸೊ ಇದು ನನ್ನ ಲೈಫಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ, ನಿಮ್ಮ ಲೈಫಲ್ಲೂ ಕೂಡ. ಅದರಲ್ಲಿ ಜಿಗುಪ್ಸೆ ಆಗಲೇಬೇಡಿ, ಅವಶ್ಯಕತೆನೇ ಇಲ್ಲ, ಜಿಗುಪ್ಸೆ ಆಗೋ ಅವಶ್ಯಕತೆನೇ ಇಲ್ಲ. ಸೊ ನಾವು ಹೇಗೆ ತೊಗೊತೀವಿ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದನ್ನು ತೊಗೊಂಡು ಅದು ಪಾಸಿಟಿವ್ ಆಗಿ ತೊಗೊಂಡು ಯಾವುದೇ ಕಷ್ಟಗಳು ಬರಲಿ ಖುಷಿಯಾಗಿ ಬಿಂದಾಸಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. After school celebration, so basically we directly headed towards my sister's place. Today is very big moment for her, so she is heading to her home after 8 months of motherhood celebration. It was a great time we had celebrated here. We started entering the home, so there was a surprise which was conducted from all the family members there, welcoming the baby for the first time to the house. So you can see, welcome Atte and Babu. Hello. Let me second night. Thing that I forgot would set her free. I taught her how to leave. Oh, le, undo. There's a first for everything. Like a hand holding mine. Now I'm left here with the pain from her I love you goodbye. And though it hurts to watch my baby girl become the woman she would be. ಸೊ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ತಿರ್ಬೋದು ನಾನೇನು ಕನ್ನಡದಲ್ಲಿ ಇವತ್ತು ಮಾತಾಡ್ತಿದ್ದೇನೆ ಅಂತ. ಸೊ ಕನ್ನಡದಲ್ಲಿ ಮಾತಾಡ್ಬೇಕನ್ನಿಸ್ತು. ಪ್ರೀತಿಯ ವೀಕ್ಷಕರ ಕಮೆಂಟ್ ನನಗೆ ಸಿಕ್ತು ಸ್ವಸ್ತಿಕ್ ಕನ್ನಡ ಅವ್ರ ಕಡೆಯಿಂದ, ಬ್ರೋ ನೀವು ಕನ್ನಡದಲ್ಲೇ ಮಾತಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಥ್ಯಾಂಕ್ ಯು ಹೇಳ್ತೇನೆ ಸ್ವಸ್ತಿಕ್ ಕನ್ನಡ ಅವರಿಗೆ. ಸೊ ಬೇಸಿಕಲಿ ಅವರು ಕಮೆಂಟ್ ಹಾಕಿದ್ದಕ್ಕೆ ನನಗೂ ಅಷ್ಟೇ ಖುಷಿ ಆಯಿತು. ಖುಷಿ ಏನಕ್ಕಪ್ಪ ಆಯಿತು ಅಂತಂದರೆ, ಅಟ್ಲೀಸ್ಟ್ ನನಗೊಂದು ಫಸ್ಟ್ ಸೆಕೆಂಡ್ ಕಮೆಂಟ್ ನಮ್ಮ ಚಾನಲ್ ಸಿಗ್ತಿದ್ದು, ಅದರದ್ದಷ್ಟು ಖುಷಿ ಯಾರೇ ಆಗಲ್ಲ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ವಸ್ತಿಕ್ ಕನ್ನಡ ಅವರೇ. ಸೊ ನೀವೆಲ್ಲೇ ಇದ್ರೂ ಅಷ್ಟೇ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಬಿಂದಾಸ್ ಆಗಿರಿ. ಸೊ ಪಕ್ಕ ಕನ್ನಡದಲ್ಲಿ ಮಾತಾಡ್ತೀನಿ ಇನ್ಮೇಲೆ. ಕೆಲವು ಕಡೆ ಇಂಗ್ಲೀಷ್ ಯೂಸ್ ಮಾಡ್ತೇನೆ ಅಂತಲೂ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದೇ ಅದು ಹೇಳ್ತಿದ್ದೆ, ಪ್ಯಾರೆಂಟ್ಸು ಮಂಗಳೂರಿಗೆ ಇವತ್ತು ಹೋಗ್ತಿದ್ದಾರೆ. ಅವ್ರು ಪ್ಲ್ಯಾನ್ ಮಾಡಿ ಬಂದಿದ್ದೆ ಒಂದೆರಡು ವಾರ ಇದ್ದು ಹೋಗೋಣ ಅಂತ. ಇವತ್ತೇನು ಬಿಸ್ನೆಸ್ ಕಾಲ್ ಬಂದಿರೋದ್ರಿಂದ ಅವ್ರು ಹೋಗಲೇಬೇಕು ಅಂತ ಡಿಸೈಡ್ ಆದರು. ಸೊ ಆದ್ದರಿಂದ ನಾನು ಅಂದ್ಕೊಂಡಿರೋ ಹಾಗೆ ರೆಸಿಪಿ ವೀಡಿಯೋಸ್, ಇನ್ನೂ ಎಕ್ಸ್ಟ್ರಾ ರೆಸಿಪಿ ವೀಡಿಯೋಸ್ಗಳನ್ನ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅದು ಕಾರಣಾಂತರಗಳಿಂದ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ ನಮ್ಮ ಪೇರೆಂಟ್ಸ್ ಮಂಗಳೂರು ಕಡೆಗೆ ಪಯಣ. ಅವ್ರು ಬರ್ತಾರೆ, ಇಲ್ಲ ನಾವು ಹೋಗ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನಾವು ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ಒಳ್ಳೆ ಮಂಗಳೂರಿನ ರೆಸಿಪಿಗಳನ್ನು ರೋಡ್ ಸ್ವಲ್ಪ ನೋಡ್ಕೊಂಡು ಹಾಕೋ. ರೋಡ್ ಎಲ್ಲ ಕಡೆ ಹಳ್ಳಗಳು ಮಾಡಿದ್ರೆ ಹೆಂಗೆ, ಕಾರ್ಗೂ ಏಟು, ಮನುಷ್ಯನಿಗೂ ಏಟು, ಎಲ್ಲರಿಗೂ ಏಟು. ಸೊ ಅದೇ ರೆಸಿಪೀಸ್ ನಾನು ಹಾಕೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈ ಸತಿ
ಕ್ಷಮೆ ಇರಲಿ. ಓಕೆನಾ? It's feeling like a cold dog gleaming in the sun, still behind the trees. Yeah. She asked me if I had another minute, and I ain't had the. Hey guys, hi, hello, namaskaram. Finally, I have reached home today. So, hope you liked today's vlog. That is Happy Father's Day. Signing off, Jackie here. Without laughter, the day is wasted. So keep on smiling. Keep on sharing happiness. That is most important in life. We'll meet you in next episode. Till then, signing off. Goodbye, good night. Have a great day, man. Jackie.